ಪೋತ್ನಾಳ್ ಮತ್ತು ಹಿರೇಕೊಟ್ನೆಕಲ್ನಲ್ಲಿ ಬಿಜೆಪಿಯಿಂದ ಅದ್ದೂರಿ ರೋಡ್ ಶೋ ಮೂಲಕ ಮತಯಾಚನೆ. ಮಾನ್ವಿ ತಾಲೂಕಿನ ಪೋತ್ನಾಳ್, ಉಟಕನೂರು ಹಾಗೂ ಹಿರೇಕೊಟ್ನೆಕಲ್ ಗ್ರಾಮಗಳಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯ್ಕರವರು ಬೃಹತ್ ರೋಡ್ ಶೋ ಮೂಲಕ ಗುರುವಾರ ಮತಯಾಚನೆ ಮಾಡಿದರು. ಕಳೆದ ಒಂದು ದಶಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ದೇಶದ 25 ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆತ್ತುವ ಕೆಲಸ ಆಗಿದೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಬಡ ಕುಟುಂಬಗಳಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ನೇತೃತ್ವದ ಸರ್ಕಾರದಲ್ಲಿ ಅಡುಗೆ ಅನಿಲ, ವಿದ್ಯುತ್, ಶೌಚಾಲಯ, ಬ್ಯಾಂಕ್ ಖಾತೆ, ನೀರು ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ಪ್ರಧಾನಿ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿದ್ದು ಅಲ್ಲದೆ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಹಾಗೂ 5 ವರ್ಷಗಳ ಸಾಧನೆಗಳ ಕುರಿತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯ್ಕ ಅವರು ರೋಡ್ ಶೋ ಮೂಲಕ ಮಾಹಿತಿ ನೀಡಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಸಂಸದರು ಬಿವಿ ನಾಯ್ಕ್, ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗ್ವಾಟ್ ಹಾಗೂ ಗಂಗಾಧರ್ ನಾಯ್ಕ್, ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷರಾದ ಜೆ ಸುಧಾಕರ್, ಎಸ್ ತಿಮ್ಮಾರೆಡ್ಡಿ ಭೋಗವತಿ, ಕೊಟ್ರೇಶಪ್ಪ ಕೋರಿ, ಶರಣಪ್ಪ ಗೌಡ ನಕ್ಕುಂದಿ, ಕೆಎಸ್ ಕುಮಾರಸ್ವಾಮಿ, ಎಂ ಮಲ್ಲಿಕಾರ್ಜುನ್ ಗೌಡ, ವಿರೂಪಾಕ್ಷಿ ಗೌಡ ಪೋತ್ನಾಳ್ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು.